ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 21ನೇ ಪ್ರಶ್ನೆ ದೇಶದ ರಕ್ಷಣೆ ಎಂಬಂತಹ ಚಾಪ್ಟರ್ ನಿಂದ ಭಾರತೀಯ ಭೂಸೇನೆಯ ಕಮಾಂಡ್ಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಭಾರತೀಯ ಭೂಸೇನೆಯ ಕಮಾಂಡ್ಗಳು, ಓಕೆನಾ? ಭಾರತೀಯ ಭೂಸೇನೆ. ಭಾರತೀಯ ಭೂಸೇನೆಯ ತತ್ವ ಏನು ಮಕ್ಕಳೇ? ಭೂಸೇನೆಯು ಸೇವಾ ಪರಮೋ ಧರ್ಮ ಎಂಬಂತಹ ತತ್ವದೊಂದಿಗೆ ಕೆಲಸ ಮಾಡುವಂಥದ್ದು ಭಾರತ ಭೂಸೇನೆ. ಸೇವಾ ಪರಮೋ ಧರ್ಮ ಅಂದ್ರೆ ಸೇವೆಯೇ ಒಂದು ಪರಮ ಧರ್ಮ, ಸ್ವಂತಕ್ಕಿಂತ ಸೇವೆಯೇ ಮೊದಲು ಎಂಬುದಾಗಿದೆ. ಭೂಸೇನೆಯ ಮುಖ್ಯಸ್ಥರನ್ನ ಜನರಲ್ ಅಂತ ಕರೀತಾರೆ. ಇದರ ಕೇಂದ್ರ ಕಚೇರಿಯು ನವದೆಹಲಿಯಲ್ಲಿ ಇದೆ ಮಕ್ಕಳೇ, ಓಕೆನಾ? ಸೊ ಈ ಒಂದು ಭೂಸೇನೆಯ ಕಮಾಂಡ್ಗಳು 7 ಕಮಾಂಡ್ಗಳನ್ನ ಹೊಂದಿದೆ. ಎಷ್ಟು? 7 ಕಮಾಂಡ್ಗಳು. ಓಕೆ, ಮೊದಲನೆಯದು ಉತ್ತರ ಕಮಾಂಡ್ ಉಧಂಪುರ್ ಜಮ್ಮು ಕಾಶ್ಮೀರ್ನಲ್ಲಿ ಇರುವಂತದ್ದು. ಎರಡನೆಯದಾಗಿ ದಕ್ಷಿಣ ಕಮಾಂಡ್ ಪುಣೆ ಮಹಾರಾಷ್ಟ್ರದಲ್ಲಿ, ಪೂರ್ವ ಕಮಾಂಡ್ ಕೋಲ್ಕತ್ತಾ ಪಶ್ಚಿಮ ಬಂಗಾಳದಲ್ಲಿ, ಪಶ್ಚಿಮ ಕಮಾಂಡ್ ಚಾಂದಿ ಮಂದಿರ್ ಚಂಡೀಗಢದಲ್ಲಿ, ವಾಯುವ್ಯ ಕಮಾಂಡ್ ಜೈಪುರ ರಾಜಸ್ಥಾನದಲ್ಲಿ, ಕೇಂದ್ರ ಕಮಾಂಡ್ ಉತ್ತರ ಪ್ರದೇಶದಲ್ಲಿ ಬರುವಂತದ್ದು ಲಖನೌ. ಓಕೆ, ಕೇಂದ್ರ ಕಮಾಂಡ್ ಲಖನೌ ಉತ್ತರ ಪ್ರದೇಶದಲ್ಲಿ, ತರಬೇತಿ ಕಮಾಂಡ್ ಕೊನೆಯದಾಗಿ ತರಬೇತಿ ಕಮಾಂಡ್ ಮಧ್ಯಪ್ರದೇಶದಲ್ಲಿ. ಈ 7 ಕಮಾಂಡ್ಗಳು ಭಾರತೀಯ ಭೂಸೇನೆಯ ಕಮಾಂಡ್ಗಳು, ಓಕೆನಾ? ಮಧ್ಯಪ್ರದೇಶದ ಮಾವ್ನಲ್ಲಿ ಬರುವಂತದ್ದು. ಇದೇ ರೀತಿ ಭೂಸೇನೆಯ ತರಬೇತಿ ಕೇಂದ್ರಗಳು ಕೂಡ ಇವೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ರಕ್ಷಣಾ ಸೇವೆ ಸಿಬ್ಬಂದಿ ಕಾಲೇಜು, ಭಾರತೀಯ ಮಿಲಿಟರಿ ಅಕಾಡೆಮಿ, ಕಾಲೇಜ್ ಆಫ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್, ರಾಷ್ಟ್ರೀಯ ರಕ್ಷಣಾ ಕಾಲೇಜು, ಅಧಿಕಾರಿಗಳ ತರಬೇತಿ ಅಕಾಡೆಮಿ. ಈ ರೀತಿ ತರಬೇತಿ ಕೇಂದ್ರಗಳನ್ನ ಕೂಡ ಹೊಂದಿದೆ. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು.